ಹೆಲೋ ಗಾಯ್ಸ್, ವೆಲ್ಕಮ್ ಟು ದಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪ್ಯಾಕೆಟ್ ಹಾಲಿನ ಹುಡಿಯಿಂದ ಯಾವ ರೀತಿ ಮನೆಯಲ್ಲಿಯೇ ಪನ್ನೀರ್ ಮಾಡ್ಬೋದು ಅಂತೇಳಿ ತಿಳಿದುಕೊಳ್ಳುವ. ₹1 ಖರ್ಚಿಲ್ಲದೆ ಬರೀ ಹಾಲಿನ ಹುಡಿ ಮತ್ತು ಲಿಂಬೆಯನ್ನು ಉಪಯೋಗಿಸಿ ಮನೆಯಲ್ಲಿ ಯಾವ ರೀತಿ ಮಾಡ್ಬೋದು ಅಂತೇಳಿ ನೋಡುವ. ನಾನಿಲ್ಲಿ 1 ಕಪ್ನಲ್ಲಿ ಹಾಲಿನ ಹುಡಿಯನ್ನು ತಗೊಂಡಿದ್ದೇನೆ. ಇದು ಯಾವುದೇ ಬ್ರ್ಯಾಂಡೆಡ್ ಹಾಲಿನ ಹುಡಿ ಏನಲ್ಲ, ಗೌರ್ಮೆಂಟಿಂದ ಸಿಗುವಂತಹ ಮಕ್ಕಳಿಗೆ ಸಿಗುವಂಥದ್ದೇ ಹಾಲಿನ ಹುಡಿ. ಇದರಲ್ಲಿ ಇವತ್ತು ನಾನು ಪನ್ನೀರ್ ಮಾಡಿ ತೋರಿಸ್ತೇನೆ. ಇಷ್ಟು ಹಾಲಿನ ಹುಡಿಯಿಂದ ನಮಗೆ 100 ಗ್ರಾಮ್ಗಿಂತ ಹೆಚ್ಚು ಪನ್ನೀರ್ ಸಿಗ್ತದೆ. ಅಷ್ಟು ಪನ್ನೀರ್ ರೆಡಿ ಆಗ್ತದೆ ಇದರಲ್ಲಿ. ಮೊದಲಿಗೆ ಇಲ್ಲಿ ನಾವು ಒಂದು ಪಾತ್ರಕ್ಕೆ ಈ ಹಾಲಿನ ಹುಡಿಯನ್ನು ಹಾಕಿಕೊಂಡು ಅದಕ್ಕೆ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ನಮಗೆ ಹಾಲಿನ ಹದ ಗೊತ್ತಿರ್ತದಲ್ವ, ಆ ಹದಕ್ಕೆ ಇದನ್ನು ರೆಡಿ ಮಾಡಿಟ್ಕೊಳ್ಬೇಕು. ನಾನಿಲ್ಲಿ 7 ರಿಂದ 8 ಲೋಟದಷ್ಟು ನೀರನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನಿದನ್ನು ಗ್ಯಾಸಲ್ಲಿ ಕುದಿಲಿಕ್ಕೆ ಇಡಬೇಕು. ಅದು ಕೂಡ ಲೋ ಫ್ಲೇಮಲ್ಲೇ ಇದು ಕುದಿ ಬರಬೇಕು. ಅಷ್ಟರವರೆಗೆ ನೀವು ಕೈಯಾಡಿಸ್ತಾನೆ ಇರಬೇಕು ಚಮಚದಲ್ಲಿ. ಈ ಹಾಲು ಸರಿಯಾಗಿ ಕುದಿ ಬರುವವರೆಗೆ ಇದನ್ನು ಲೋ ಫ್ಲೇಮಲ್ಲೇ ಇಡಬೇಕು. ಯಾಕಂದರೆ ಒಮ್ಮೆ ಇದು ಸ್ವಲ್ಪ ತಳ ಹಿಡಿದ್ರೆ ಅದರ ಸ್ಮೆಲ್ ಬರ್ತದೆ, ಮತ್ತು ಪನ್ನೀರ್ ಅದೇ ಟೇಸ್ಟ್ ಬರ್ತದೆ, ತಳ ಹಿಡಿದದ್ದೇ ಸ್ಮೆಲ್ ಬರ್ತಿರ್ತದೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಕುದಿಸಬೇಕು. ಅದು ಕುದಿ ಬರುವಷ್ಟರಲ್ಲಿ ನಾವಿಲ್ಲಿ 2 ಲಿಂಬೆಯ ರಸವನ್ನು ತೆಗೆದು ರೆಡಿ ಮಾಡಿ ಇಟ್ಟುಕೊಳ್ಳುವ. ನಾನಿಲ್ಲಿ 2 ಲಿಂಬೆಯನ್ನು ತಗೊಂಡಿದ್ದೇನೆ. ಅದರ ಬೀಜ ಎಲ್ಲ ಸರಿಯಾಗಿ ತೆಗಿಬೇಕದ್ರಿಂದ ಅದರ ರಸವನ್ನು ತೆಗೆದು ಒಂದು ಬೌಲಲ್ಲಿ ಹಾಕಿ ಇಟ್ಟುಕೊಳ್ಳಿ. ಈಗ ಹಾಲು ಸರಿಯಾಗಿ ಅದು ಕುದಿ ಬರಬೇಕು. ಸರಿ ಕುದಿ ಬಂದ ಮೇಲೆ ಈ ನಾವು ಲಿಂಬೆಯ ರಸ ತೆಗೆದಿದ್ದೇವೆ ಅಲ್ವಾ, ಅದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಅದನ್ನು ಸರಿಯಾಗಿ ನೆನಪಿಟ್ಕೊಳ್ಬೇಕು. ಈಗ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಒಂದು 3 ರಿಂದ 4 ನಿಮಿಷ ಬೇಕಾಗ್ತದೆ ಹಾಲು ಸರಿಯಾಗಿ ಅದು ಒಡಿಲಿಕ್ಕೆ. ಹಾಗೆ ತಿರುಗಿಸ್ತಾ ಇರಬೇಕು. ಅದು 3-4 ನಿಮಿಷದಲ್ಲಿ ಹಾಲು ಒಡೆದು ಅದರ ನೀರು ಬೇರೆ ಸಪ್ರೇಟ್ ಆಗ್ತದೆ. ಆಗ ಗೊತ್ತಾಗ್ತದೆ ನಿಮಗೆ ಹಾಲು ಸರಿಯಾಗಿ ಒಡೆದಿದೆ ಅಂತ. ಈಗ ಇದನ್ನು ಒಂದು ನೀರು ಸೋಸುವಂಥ ಪಾತ್ರಕ್ಕೆ ಎಲ್ಲವನ್ನು ಹಾಕಿಟ್ಕೊಳ್ಳಿ. ಮತ್ತು ಅದನ್ನು ತಣ್ಣೀರಿನಿಂದ ಒಂದು 3 ರಿಂದ 4 ಸಲ ಆದರೂ ತೊಳಿಬೇಕು. ಸರಿಯಾಗಿ ತೊಳಿಬೇಕು. ಅದರಲ್ಲಿ ನಾವು ಲಿಂಬೆ ಹಾಕಿರೋದ್ರಿಂದ ಹುಳಿ ಅಂಶ ಇರ್ತದೆ, ಅದೆಲ್ಲ ಹೋಗಬೇಕು. ಇಲ್ಲದಿದ್ದರೆ ಪನ್ನೀರು ಹುಳಿಯಾಗಿ ಬರ್ತದೆ. ಅದಕ್ಕೋಸ್ಕರ ನಾವು ತಣ್ಣೀರಿನಿಂದ ತೊಳೆಯುವುದರಿಂದ ಅದರ ಹುಳಿ ಅಂಶ ಎಲ್ಲ ಹೋಗ್ತದೆ. ಒಂದು 3-4 ಸಲ ತೊಳೆದ್ರೆ ಸಾಕಾಗ್ತದೆ. ಈಗ ಅದನ್ನು ಒಂದು ಬಿಳಿ ಬಟ್ಟೆ ತಗೊಂಡು ಅದಕ್ಕೆ ಹಾಕಿ ಅದರಲ್ಲಿ ನೀರಿನ ಅಂಶವನ್ನೆಲ್ಲ ಹಿಂಡಿ ತೆಗಿಬೇಕು. ನಿಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನೀರಿನ ಅಂಶವನ್ನು ನೀವು ಕೈಯಲ್ಲೇ ಹಿಂಡಿ ತೆಗಿಬೇಕು. ನಂತರ ಅದೇ ಬಟ್ಟೆಯಲ್ಲಿ ಅದನ್ನು ಸರಿಯಾಗಿ ಕಟ್ಟಿಡಬೇಕು. ಹಾಗೆ ಕಟ್ಟಿಡುವಾಗ ಅದಕ್ಕೊಂದು ಶೇಪನ್ನು ಕೊಟ್ಟು ಕಟ್ಟಿಡಿ. ಅಂದರೆ ಒಂದು ರೌಂಡ್ ಶೇಪಲ್ಲಿ ತಂದಿಟ್ಟರೆ ಆಯ್ತು. ನೋಡಿ, ಈ ಥರ ಮಾಡಿ ಇಟ್ಕೊಂಡ್ರೆ ಆಯಿತು. ನಂತರ ಅದೇ ನೀವು ನೀರು ಸೋಸುವಂಥ ಪಾತ್ರದ ಮೇಲೆ ಅದನ್ನು ಇಟ್ಟು ಯಾವುದಾದ್ರೂ ಭಾರದ ವಸ್ತುವನ್ನು ಇಡಬೇಕು. ನಾನಿಲ್ಲಿ ಈ ಕಲ್ಲನ್ನು ಇಟ್ಟಿದ್ದೇನೆ. ಇದೊಂದು 10 ಗಂಟೆ ಆದರೂ ಬೇಕಾಗ್ತದೆ. ನೀವು ಸಂಜೆ ಮಾಡಿಟ್ರೆ ನೆಕ್ಸ್ಟ್ ಡೇಗೆ ಇದು ಸರಿ ಆಗ್ತದೆ, ಪನ್ನೀರ್ ರೆಡಿ ಆಗ್ತದೆ. ಇದು ನಾನು ನಿಮಗೆ ನೆಕ್ಸ್ಟ್ ಡೇ ಅದು ತೋರಿಸ್ತಿರೋದು ಪನ್ನೀರ್ ಯಾವ ರೀತಿ ರೆಡಿ ಆಗಿದೆ ಅಂತ ಹೇಳಿ. ಕರೆಕ್ಟ್ ಅದು ಶೇಪಲ್ಲೇ ಬಂದಿದೆ, ರೌಂಡ್ ಶೇಪಲ್ಲೇ ಉಂಟು. ಹಾಗೆ ಸ್ಮೂತಾಗಿ ನಾವು ಶಾಪಿಂದ ಯಾವ ರೀತಿ ಪನ್ನೀರ್ ತರ್ತೀಯೋ ಅದೇ ರೀತಿ ಇದೆ. ನೋಡಿ, ಎಷ್ಟು ಈಸಿಯಾಗಿ ಮನೆಯಲ್ಲಿಯೇ ಪನ್ನೀರ್ ಮಾಡ್ಬೋದಲ್ವ. ನೀವು ಕೂಡ ಹೀಗೆ ಒಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನೀಗ ನಾನು ಕಟ್ ಮಾಡಿ ತೋರಿಸ್ತೇನೆ ಯಾವ ರೀತಿ ಬಂದಿದೆ ಅಂಥೇಳಿ. ಪರ್ಫೆಕ್ಟಾಗಿ ಆಗಿದೆ ಪನ್ನೀರ್. ಶಾಪಲ್ಲಿ ಸಿಗುವಂತಹ ಪನ್ನೀರೇ ಇಲ್ಲಿ ಕೂಡ ರೆಡಿಯಾಗಿದೆ. ಈಗ ಸ್ಮೂತಾಗಿ ಕೂಡ ಬಂದಿದೆ. ಕಟ್ ಮಾಡಿ ತೋರಿಸ್ತೇನೆ ನೋಡಿ, ನಿಮಗೆ ಆಗಲೇ ಗೊತ್ತಾಗ್ತದೆ ಯಾವ ರೀತಿ ಉಂಟಂತೇಳಿ. ಇದೇ ಒಂದು ಈಸಿ ಮೆಥಡಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಲಿನ ಹುಡಿ ಹೆಚ್ಚಾಗಿ ಎಲ್ಲರ ಮನೆಯಲ್ಲಿ ಇರ್ತದೆ. ಅದರಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀತಿ ಬರ್ತದೆ ಅಂತ ನಿಮಗೆ ಗೊತ್ತಾಗ್ತದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಯಾವ ರೀತಿ ಬಂದಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.